Good morning, dear students. This is Narasimhamurthy. Today, I am going to explain Consumer Protection Act 1986 and definitions under this act. Let us know about Consumer Protection Act 1986. Consumer Protection Act, it is also known as COPRA. This act extends to whole of India. It covers entire India except the state of Jammu and Kashmir. This act came into existence on the date of notification given by central or state government. This act applies to all goods and services. This act was last amended in 2002 with effect from 15th March 2003. ಅಂದರೆ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟ್ 1986 ಏನಿದೆಯೋ ಅದನ್ನು ಕೋಪ್ರಾ ಆ್ಯಕ್ಟ್ ಅಂತಲೂ ಕರಿತೀವಿ. ಈ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟು ಜಮ್ಮು ಆ್ಯಂಡ್ ಕಾಶ್ಮೀರ ಸ್ಟೇಟ್ ಬಿಟ್ಟು ಎಂಟೈರ್ ಇಂಡಿಯಾಗೆ ಅಪ್ಲೈ ಆಗುತ್ತೆ. ಈ ಆ್ಯಕ್ಟು ಯಾವಾಗ ಸೆಂಟ್ರಲ್ ಗೌರ್ಮೆಂಟು ತನ್ನ ಯಾವ ಡೇಟ್ಗೆ ನೋಟಿಫಿಕೇಷನ್ ಬಿಡ್ತೋ ಆ ಡೇಟಿಂದ ಈ ಆ್ಯಕ್ಟು ಜಾರಿಗೆ ಬಂತು. ಈ ಆ್ಯಕ್ಟು ಎಲ್ಲ ಗೂಡ್ಸು ಮತ್ತು ಸರ್ವಿಸಸ್ಗೂ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಈ ಆ್ಯಕ್ಟನ್ನು 2002ನಲ್ಲಿ ಅಮೆಂಡ್ ಮಾಡಲಾಯಿತು, ತಿದ್ದುಪಡಿ ಮಾಡಲಾಯಿತು. ದಿಸ್ ಈಸ್ ಅಬೌಟ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟ್ 1986. Next, definitions under this act. First one, appropriate laboratory. Appropriate laboratory. In simple words, laboratory, it is an laboratory or organization recognized by central government, subject to guidelines prescribed by central government in this behalf. This laboratory was established under Consumer Protection Act 1986. This laboratory has been maintained, financed by central government or state government to carry out analysis or test of any goods with a view to determining whether such goods suffer any defect or not. So this is about appropriate laboratory as per section 2 subsection 1a of this act. In simple words, this is about appropriate laboratory. ಲ್ಯಾಬೊರೇಟರಿ ಅಂದರೆ ಇದೊಂದು ಲ್ಯಾಬೊರೇಟರಿ ಅಥವಾ ಒಂದು ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರುತ್ತದೆ. ಮತ್ತು ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆಯೋ ಈ ಲ್ಯಾಬೊರೇಟರಿ ಬಗ್ಗೆ ಅದನ್ನೆಲ್ಲ ಕೂಡ ಲ್ಯಾಬೊರೇಟರಿ ಫಾಲೋ ಮಾಡಬೇಕಾಗುತ್ತೆ. ಈ ಲ್ಯಾಬೊರೇಟರಿಯನ್ನು ಗೃಹ ಕಾಯ್ದೆ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಈ ಲ್ಯಾಬೊರೇಟರಿಯನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮೇಂಟೈನ್ ಮಾಡುತ್ತೆ, ನೋಡ್ಕೊಳ್ಳುತ್ತೆ. ಮತ್ತು ಈ ಲ್ಯಾಬೊರೇಟರಿ ಬೇಕಾದಂಥ ಫೈನಾನ್ಸನ್ನು ಕೂಡ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೊಡುತ್ತೆ. ಈ ಲ್ಯಾಬೊರೇಟರಿಯನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡಿದಾರಂದ್ರೆ ಇವಾಗ ಗೂಡ್ಸು ಯಾವುದೋ ಒಂದು ಡಿಫೆಕ್ಟ್ಸ್ ಹೊಂದಿದೆ ಅಥವಾ ಇಲ್ವಾ ಅಂತ ಟೆಸ್ಟ್ ಅಥವಾ ಅನಾಲಿಸಿಸ್ ಮಾಡಬೇಕಾದ್ರೆ ಟೆಸ್ಟ್ ಅಥವಾ ಅನಾಲಿಸಿಸ್ ಮಾಡಿ ಆ ಗೂಡ್ಸು ಡಿಫೆಕ್ಟ್ಸಿಂದ ಕೂಡಿದೆಯಾ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಆ ಗೂಡ್ಸಲ್ಲಿ ಡಿಫೆಕ್ಟ್ಸ್ ಇದೆಯಾ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಟೆಸ್ಟ್ ಅಥವಾ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಟೆಸ್ಟ್ ಅಥವಾ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಮಾಡಿ ಆ ಗೂಡ್ಸಲ್ಲಿ ಡಿಫೆಕ್ಟ್ ಇದೆ ಅಂತ ಪ್ರೂವ್ ಮಾಡುತ್ತೆ, ಅಥವಾ ಡಿಫೆಕ್ಟ್ಸ್ ಇಲ್ಲ ಅಂದರೆ ಡಿಫೆಕ್ಟ್ಸ್ ಇಲ್ಲ ಅಂತ ಪ್ರೂವ್ ಮಾಡುತ್ತೆ. ಈ ಥರ ಟೆಸ್ಟ್ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಈ ಲ್ಯಾಬೊರೇಟರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ದಿಸ್ ಈಸ್ ಅಬೌಟ್ appropriate laboratory. Next, complainant. So complainant meaning,
Meaning means nothing but who can we call them as complainant. ನಾವು ಯಾರನ್ನು ಕಂಪ್ಲೇನೆಂಟ್ ಅಂತ ಕರಿಬೋದು ಅಂದ್ರೆ we can, so your list is there, all members we can call as complainant. So there is a list, a consumer, we can call consumer as a complainant when he made a complaint. And then any voluntary consumer association registered under the Competition Act 1956. ಅಂದರೆ ನಾವು ಒಬ್ಬ ಗ್ರಾಹಕನನ್ನು ಕನ್ಸ್ಯೂಮರ್ ಕಂಪ್ಲೇನೆಂಟ್ ಅಂತ ಕರೀಬೋದು. ಯಾವ ಒಬ್ಬ ಗ್ರಾಹಕ ಒಂದು ಕಂಪ್ಲೇಂಟನ್ನು ಮಾಡ್ತಾನೋ ಅವಾಗ ಆ ಗ್ರಾಹಕನನ್ನು ಕಂಪ್ಲೇನೆಂಟ್ ಅಂತ ಕರಿಬೋದು. ಎನಿ ವಾಲಂಟರಿ ಕನ್ಸ್ಯೂಮರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಅಂಡರ್ ಕಾಂಪಿಟೇಷನ್ ಆಕ್ಟ್ 1956. ಅಂದರೆ 1956 ಅಡಿಯಲ್ಲಿ ಕಾಂಪಿಟೇಷನ್ ಆಕ್ಟು, ಪೈಪೋಟಿ ಕಾಯ್ದೆ ಅಥವಾ ಕಾಂಪಿಟೇಷನ್ ಕಾಯ್ದೆ ಏನಿದೆಯೋ ಆಕ್ಟ್ ಅಡಿಯಲ್ಲಿ ಯಾವುದೋ ಒಂದು ವಾಲಂಟರಿ ಕನ್ಸ್ಯೂಮರ್ ಅಸೋಸಿಯೇಷನ್ನು ರಿಜಿಸ್ಟ್ರೇಷನ್ ಆಗಿದೆಯೋ ಅಂಥ ವಾಲಂಟರಿ ಕನ್ಸ್ಯೂಮರ್ ಅಸೋಸಿಯೇಷನ್ನು ಕಂಪ್ಲೇಂಟ್ ಮಾಡಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಅಥವಾ ಒಂದು ಕಂಪ್ನಿ ವಿರುದ್ಧ ಆಗಿರತಕ್ಕಂಥ ನಷ್ಟ ವಿರುದ್ಧ ಕಂಪ್ಲೇಂಟನ್ನು ಮಾಡಿದ್ರೆ ಆ ವಾಲಂಟರಿ ಕನ್ಸ್ಯೂಮರ್ ಅಸೋಸಿಯೇಷನನ್ನು ಕೂಡ ನಾವು ಕಂಪ್ಲೇನೆಂಟ್ ಅಂತ ಕರಿಬೋದು. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಸ್ಟೇಟ್ ಗೌರ್ಮೆಂಟ್, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಅದು ಕೂಡ ಗ್ರಾಹಕನ ಪರವಾಗಿ ಕಂಪ್ಲೇಂಟ್ ಮಾಡ್ಬೋದು ಯಾವುದೋ ಒಂದು ಕಂಪ್ನಿ ವಿರುದ್ಧ. ಆವಾಗ ಆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರವನ್ನು ಕೂಡ ಕಂಪ್ಲೇನೆಂಟ್ ಅಂತ ಕರಿಬೋದು. ಒನ್ ಆರ್ ಮೋರ್ ಕನ್ಸ್ಯೂಮರ್ಸ್ ಹ್ಯಾವ್ ದ ಸೇಮ್ ಇಂಟ್ರೆಸ್ಟ್, ಅಂದರೆ ಒಬ್ಬರು ಅಥವಾ ಒಬ್ರಿಗಿಂತ ಹೆಚ್ಚಿನ ಗ್ರಾಹಕರು ಒಂದೇ ಆಸಕ್ತಿಯನ್ನು ಹೊಂದಿದ್ದು ಅಂಥವರು ಕಂಪ್ಲೇಂಟನ್ನು ಮಾಡಿದ್ರೆ ಅವರನ್ನು ಕೂಡ ಕಂಪ್ಲೇನೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಡೆತ್ ಆಫ್ ಎ ಕನ್ಸ್ಯೂಮರ್ ಇಸ್ ಲೀಗಲ್ ಏರ್ can made complaint against damage, so he will be called as a complainant. ಅಂದರೆ ಒಬ್ಬ ಕನ್ಸ್ಯೂಮರು ನಿಧನ ಹೊಂದಿದ್ರೆ ಆ ಕನ್ಸ್ಯೂಮರ್ ವಾರಸುದಾರ, ಕಾನೂನುಬದ್ಧವಾದಂಥ ವಾರಸುದಾರ ಯಾರಿದ್ದಾರೋ ಅವರು ಆ ಕನ್ಸ್ಯೂಮರ್ ಪರವಾಗಿ ಆಗಿರ್ತಕ್ಕಂಥ ನಷ್ಟ ವಿರುದ್ಧ ಕಂಪ್ಲೇಂಟನ್ನು ಮಾಡ್ಬೋದು. ಆವಾಗ ಲೀಗಲ್ ಏರ್ ಏನಿದ್ದಾರೆ, ವಾರಸುದಾರ, ಕಾನೂನುಬದ್ಧ ವಾರಸುದಾರ ಯಾರಿದ್ದಾರೋ ಅವರು ನಿಧನ ಹೊಂದಿರ್ತಕ್ಕಂಥ ಕನ್ಸ್ಯೂಮರ್ ಪರವಾಗಿ ಕಂಪ್ಲೇಂಟ್ ಮಾಡಿದ್ರೆ ಅವರನ್ನು ಕೂಡ ಲೀಗಲ್ ಏರನ್ನು ಕೂಡ ಕಂಪ್ಲೇನೆಂಟ್ ಅಂತ ಕರಿಬೋದು. ಸೊ ಇಟ್ ಈಸ್ ಎ ಲಿಸ್ಟ್ ಆಫ್ ದೀಸ್ ಪೀಪಲ್, ವಿ ಕ್ಯಾನ್ ಕಾಲ್ ದಮ್ ಆಸ್ ಕಂಪ್ಲೇನೆಂಟ್. ಅಂಡ್ ದೆನ್ ಕನ್ಸ್ಯೂಮರ್ ಕಂಪ್ಲೇಂಟ್. ನೆಕ್ಸ್ಟ್ ಒನ್, complaint means any allegation in writing made by complainant. ಅಂದರೆ ಕಂಪ್ಲೇನೆಂಟ್ ಯಾರು ತನಗಾಗಿರೋ ನಷ್ಟ ವಿರುದ್ಧ ಮೊಕದ್ದಮೆ ಹೂಡಕ್ಕೆ ಹೋಗ್ತಾನೋ ಅಥವಾ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾನೋ, ಮನವಿ ಮಾಡೋಕ್ಕೆ ಹೋಗ್ತಾನೋ, ಆ ಮನವಿಯನ್ನು ರೈಟಿಂಗಲ್ಲಿ ಅಲಿಗೇಷನ್ ಅಂದರೆ ಆಗಿರ್ತಕ್ಕಂಥ ನಷ್ಟ ಬಗ್ಗೆ ರೈಟಿಂಗಲ್ಲಿ ಬರೆದು ಯಾರು ಸಲ್ಲಿಸ್ತಾರೋ, ಕಂಪ್ಲೇಂಟ್ ಮಾಡ್ತಾರೋ ಅವರನ್ನು ಕಂಪ್ಲೈಂಟ್ ಅಂತ ಕರಿತೀವಿ. ಕಂಪ್ಲೈಂಟ್ ಅಂದರೆ ಅಲಿಗೇಷನ್. ಅಲಿಗೇಷನ್ ಅಂದರೆ ನಿಮ್ಗೆ ಗೊತ್ತಾ ಏನು? ಅಲಿಗೇಷನ್ ಅಂದರೆ ಮೊಕದ್ದಮೆ ಹೂಡೋದು. ಅಲಿಗೇಷನ್ ಅಂದರೆ ತಕರಾರು. ಅಲಿಗೇಷನ್ ಅಂದರೆ ಏನು? ಅಲಿಗೇಷನ್ ಅಂದರೆ ಆರೋಪ ಮಾಡೋದು, ಆಪಾದನೆ ಮಾಡೋದು. ಆರೋಪ ಮಾಡೋದು, ನನಗೆ ಈ ಥರ ನಷ್ಟ ಆಗಿದೆ ಅಂತ ರೈಟಿಂಗಲ್ಲಿ ಆರೋಪ ಮಾಡಿದ್ರೆ ಆ ವ್ಯಕ್ತಿ ಅದನ್ನು ಕಂಪ್ಲೈಂಟ್ ಅಂತ ಕರಿತೀವಿ. ಇಲ್ಲಿ ಯಾವುದ್ರ ಬಗ್ಗೆ ತನಗಾಗಿರ್ತಕ್ಕಂಥ ನಷ್ಟದ ಬಗ್ಗೆ ಆರೋಪ ಮಾಡಿದ್ರೆ ರೈಟಿಂಗಲ್ಲಿ ಕೊಟ್ಟರೆ ಅದನ್ನು ಕಂಪ್ಲೈಂಟ್ ಅಂತ ಕರಿತೀವಿ. ಯಾವ್ಯಾವ ಥರ ಅವ್ರಿಗೆ ನಷ್ಟ ಆಗಿರ್ಬೋದು,
ಯಾವ ಥರ ಅವ್ರಿಗೆ ತೊಂದರೆ ಆಗಿರ್ಬೋದು. ಅಲಿಗೇಷನ್ ಅಂದರೆ ಆರೋಪ ಮಾಡೋದು, ತನಗಾಗಿರ್ತಕ್ಕಂಥ ನಷ್ಟವನ್ನು ರೈಟಿಂಗ್ನಲ್ಲಿ ಬರೆದು ಆರೋಪ ಮಾಡೋದು ಅದನ್ನು ಕಂಪ್ಲೇಂಟ್ ಅಂತ ಕರಿತೀವಿ. ಇವಾಗ ಯಾವ ಥರ ತನಗೆ ನಷ್ಟ ಆಗಿರುತ್ತೆ ಅನ್ನೋದನ್ನು ನೋಡೋಣ. ಆ್ಯನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆರ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ಎನಿ ಟ್ರೇಡರ್ ಆರ್ ಸರ್ವಿಸ್ ಪ್ರೊವೈಡರ್. ಅಂದರೆ ಯಾವೊಬ್ಬ ಟ್ರೇಡರ್ ಅಂದರೆ ನಮಗೆ ಯಾವುದೋ ಕನ್ಸ್ಯೂಮರ್ಗೆ ಯಾವುದೋ ಒಂದು ಪ್ರಾಡಕ್ಟನ್ನು ಸಪ್ಲೈ ಮಾಡಿರ್ತಾನೆ ಟ್ರೇಡರ್. ಆ ಅವನು ಏನು ಸಪ್ಲೈ ಮಾಡಿದ್ದಾನೆ, ಅದು ಸಪ್ಲೈ ಮಾಡಿರ್ತಕ್ಕಂಥ ಪ್ರಾಡಕ್ಟು ಕಾನೂನು ಬಾಹಿರವಾಗಿದ್ದರೆ ಅಥವಾ ಅವನು ಆ ಪ್ರಾಡಕ್ಟನ್ನು ಆ ಸರಕು ನಿಷೇಧ ಮಾಡಿದ್ದು ಅಂಥದ್ದನ್ನೇನಾದರೂ ಸಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಅಂಥದ್ದನ್ನು ಯೂಸ್ ಮಾಡಿ ಕನ್ಸ್ಯೂಮರ್ ಲೈಫ್ಗೆ ಅಥವಾ ಪ್ರಾಪರ್ಟಿಗೆ ಡ್ಯಾಮೇಜ್ ಆದರೆ ಇದು ಅನಾಹುತ ಅಥವಾ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಅದೇ ಥರ ಯಾವುದೋ ಒಂದು ಸರ್ವಿಸನ್ನು ರಿಸ್ಟ್ರಿಕ್ಟ್ ಮಾಡಿರ್ತಕ್ಕಂಥ ಸರ್ವಿಸನ್ನು ಸರ್ವಿಸ್ ಪ್ರೊವೈಡರು ಕನ್ಸ್ಯೂಮರ್ಗೆ ಪ್ರೊವೈಡ್ ಮಾಡಿದ್ರೆ, ಅಂಥ ಸರ್ವಿಸಿಂದ ಕನ್ಸ್ಯೂಮರ್ಗೆ ಏನಾದರೂ ನಷ್ಟ ಆಗಿದ್ರೆ ಲೈಫ್ ಅಥವಾ ಪ್ರಾಪರ್ಟಿಗೆ, ಸೊ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಥವಾ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಇಂಥದ್ರ ವಿರುದ್ಧ ಕನ್ಸ್ಯೂಮರು ಆರೋಪವನ್ನು ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಆ್ಯಂಡ್ ದೆನ್ ಸೆಕೆಂಡ್ ಒನ್, ದ ಗೂಡ್ಸ್ ಬಾಟ್ ಬೈ ಹಿಮ್ ಆರ್ ಅಗ್ರೀಡ್ ಟು ಬಿ ಬಾಟ್ ಬೈ ಹಿಮ್ ಸಫರ್ ಫ್ರಮ್ ಒನ್ ಆರ್ ಮೋರ್ ಡಿಫೆಕ್ಟ್. ಅಂದರೆ ಕನ್ಸ್ಯೂಮರು ಯಾವ ಸರಕನ್ನು ಖರೀದಿ ಮಾಡಿದನೋ ಅಥವಾ ಯಾವ ಸರಕನ್ನು ಖರೀದಿ ಮಾಡೋಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾನೋ ಆ ಸರಕು ಒಂದು ಅಥವಾ ಹೆಚ್ಚು ಡಿಫೆಕ್ಟ್ಸನ್ನು ಹೊಂದಿದ್ರೆ ಒಂದು ಅಥವಾ ಹೆಚ್ಚು ಡಿಫೆಕ್ಟ್ಸನ್ನು ಹೊಂದಿದ್ರೆ ಅಂಥ ಟೈಮಲ್ಲಿ ಅದರಿಂದ ನಷ್ಟ ಆಗುತ್ತೆ. ಆ ನಷ್ಟದ ವಿರುದ್ಧ ನ್ಯೂನತೆಗಳು ಹೊಂದಿರುತ್ತೆ ಸರಕು, ಒಂದು ಅಥವಾ ಹೆಚ್ಚು ನ್ಯೂನತೆಗಳನ್ನು ಹೊಂದಿರುತ್ತೆ ಅಥವಾ ಅಪೂರ್ಣತೆಯಿಂದ ಕೂಡಿರ್ತಕ್ಕಂಥ ಸರಕಾಗಿದ್ದರೆ ಆವಾಗ ಅಂಥದ್ರ ವಿರುದ್ಧ ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡ್ಬೋದು. ಆ್ಯಂಡ್ ದೆನ್ ದ ಸರ್ವಿಸಸ್ ಐರ್ಡ್ ಆರ್ ಅವೈಲ್ಡ್ ಆಫ್ ಆರ್ ಅಗ್ರೀಡ್ ಟು ಬಿ ಐರ್ಡ್ ಆರ್ ಅವೈಲ್ಡ್ ಆಫ್ ಬೈ ಹಿಮ್ ಸಫರ್ ಫ್ರಮ್ ಡಿಫಿಷಿಯನ್ಸಿ ಇನ್ ಎನಿ ರೆಸ್ಪೆಕ್ಟ್. ಅಂದರೆ ಇವನು ಯಾವುದೇ ಒಂದು ಸರ್ವಿಸನ್ನು ಬಾಡಿಗೆ ತೊಗೋಬೋದು ಅಥವಾ ಬಾಡಿಗೆ ತೊಗೊಳೋಕ್ಕೋಸ್ಕರ ಒಪ್ಪಂದ ಮಾಡ್ಕೊಂಡಿರ್ಬೋದು. ಅಂಥ ಸರ್ವಿಸ್ ಜಾಸ್ತಿ ಡಿಫಿಷಿಯನ್ಸಿಯನ್ನು ಹೊಂದಿದ್ರೆ ಸೊ ಅಂಥದ್ರ ವಿರುದ್ಧನೂ ಡಿಫಿಷಿಯನ್ಸಿ ಅಂದರೆ ಸರ್ವಿಸಲ್ಲಿ ಅಂದರೆ ಏನು ಸೇವೆ ನೀಡ್ತಾರೋ ಅದರಲ್ಲಿ ನ್ಯೂನತೆ ಇದೆ ಅಂದರೆ ಕೊರತೆ ಅಂದರೆ ಒಂದು ಅಥವಾ ಹೆಚ್ಚಿನ ಕೊರತೆಗಳನ್ನು ಹೊಂದಿದ್ರೆ ಆ ಸರ್ವಿಸಲ್ಲಿ ಆ ಸೇವೆಯಲ್ಲಿ ಅಂಥದ್ರ ವಿರುದ್ಧ ಕೂಡ ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡ್ಬೋದು. ಅಂದರೆ ಸರ್ವಿಸ್ ಪ್ರೊವೈಡರು ನಮಗೇನು ಸರ್ವಿಸ್ ಕೊಟ್ಟಿದ್ದಾರೋ ಆ ಸರ್ವಿಸಿನ ತುಂಬ ನ್ಯೂನತೆಗಳ ಅಥವಾ ಕೊರತೆಯನ್ನು ಹೊಂದಿದ್ರೆ, ಇಷ್ಟ ಆಗಲಿಲ್ಲ ಅಂದರೆ ಅಂಥ ಸೇವೆ ವಿರುದ್ಧ ಕೂಡ ಕನ್ಸ್ಯೂಮರು ಕಂಪ್ಲೇಂಟ್ ಮಾಡ್ಬೋದು, ಆರೋಪ ಮಾಡ್ಬೋದು. ಆ್ಯಂಡ್ ದೆನ್ a trader or service provider, as the case may be, has charged for the goods or service mentioned in the complaint a price in excess of the price fixed under law for time being imposed. ಅಂದರೆ ಕನ್ಸ್ಯೂಮರು ಆರೋಪ ಮಾಡ್ಬೋದು, ಅಲಿಗೇಷನ್ ಮಾಡ್ಬೋದು ಯಾವುದ್ರ ವಿರುದ್ಧ. ಇವಾಗ ಸಪೋಸು ಕಾನೂನುಬದ್ಧವಾಗಿ ಒಂದು ಸರಕಿಗೆ ಒಂದು ಬೆಲೆಯನ್ನು ಅಥವಾ ಪ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ. ಆ ಫಿಕ್ಸ್ ಏನು ಕಾನೂನುಬದ್ಧವಾದಂತಹ ಪ್ರೈಸ್ ಏನಿದೆಯೋ ಅದಕ್ಕಿಂತ ಹೆಚ್ಚಿನ ಪ್ರೈಸನ್ನು ಚಾರ್ಜ್ ಮಾಡಿದ್ರೆ ಸರ್ವಿಸ್ ಪ್ರೊವೈಡರ್ ಅಥವಾ ಟ್ರೇಡರು, ಆವಾಗ ಅಂಥದ್ರ ವಿರುದ್ಧ ಆರೋಪ ಮಾಡ್ಬೋದು. ಕಂಪ್ಲೇನೆಂಟು ಆರೋಪ ಮಾಡ್ಬೋದು, ಅದನ್ನು ಕಂಪ್ಲೇಂಟ್ ಅಂತ ಕರಿತೀವಿ. ಮತ್ತು ಗೂಡ್ಸು ಅಥವಾ ಗೂಡ್ಸ್ ಪ್ಯಾಕ್ ಮೇಲೆ ಏನು ಪ್ರೈಸ್ ಡಿಸ್ಪ್ಲೇ ಆಗ್ತಾ ಇದೆಯೋ ಆ ಪ್ರೈಸ್ಗಿಂತ ಹೆಚ್ಚಿನ ಪ್ರೈಸ್ಗೆ ಟ್ರೇಡರು ಗೂಡ್ಸನ್ನು ಸೇಲ್ ಮಾಡಿದ್ರೆ ಆವಾಗ ಅಂಥದ್ರ ವಿರುದ್ಧ ಕೂಡ ಕನ್ಸ್ಯೂಮರು ಆರೋಪ ಮಾಡ್ಬೋದು. ಮತ್ತು ಡಿಸ್ಪ್ಲೇಡ್ ಆನ್ ದ ಪ್ರೈಸ್ ಲಿಸ್ಟ್ ಎಕ್ಸಿಬಿಟೆಡ್ ಬೈ ಹಿಮ್
ಅಂದರೆ ಟ್ರೇಡರು ಪ್ರೈಸ್ ಲಿಸ್ಟ್ ಕೊಟ್ಟಿರ್ತಾರೆ. ಆ ಪ್ರೈಸ್ ಲಿಸ್ಟಲ್ಲಿ ಆ ಪ್ರಾಡಕ್ಟ್ ಕನ್ಸರ್ನ್ ಪ್ರಾಡಕ್ಟ್ ಪ್ರೈಸ್ ಏನಿದೆಯೋ ಆ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಏನಾದರೂ ಆ ಪ್ರಾಡಕ್ಟನ್ನು ನಮಗೆ ಸಪ್ಲೈ ಮಾಡಿದ್ರೆ, ಸೇಲ್ ಮಾಡಿದ್ರೆ ಅಂಥ ಟೈಮಲ್ಲೂ ಕೂಡ ಆರೋಪ ಮಾಡ್ಬೋದು. ಮತ್ತು ಸಪ್ಲೈಯರು ಆ್ಯಂಡ್ ಕನ್ಸ್ಯೂಮರ್, ಸೊ ದೇ ಮೇಡ್ ಅನ್ ಅಗ್ರಿಮೆಂಟ್, they agreed certain price. If supplier charge the price which is more than the agreed price, then also consumer will made complaint. And then goods which will be hazardous to life and safety when used or being offered for sale to the public. So here consumer can make complaint against the goods which are hazardous to, which cause hazardous or such goods cause damage to consumer life or consumer property. So then at that time consumer can made a complaint. And then services which are hazardous or likely to hazardous to life and safety of public when used, then also consumer can made complaint. ಅಂದರೆ ಸರಕುಗಳಿಂದ ಆಗಿರ್ಬೋದು ಅಥವಾ ಸೇವೆಗಳಿಂದ ಆಗಿರ್ಬೋದು, ಕನ್ಸ್ಯೂಮರ್ ಯಾರು ಕನ್ಸ್ಯೂಮರ್ ಇದ್ದಾರೋ ಅವರ ಲೈಫು ಅಥವಾ ಪ್ರಾಪರ್ಟಿಗೆ ಏನೇ ತೊಂದರೆ ಆದರೆ, ಸರಕನ್ನು ಬಳಕೆ ಮಾಡೋದ್ರಿಂದ, ಸೇವೆಯನ್ನು ಉಪಯೋಗಿಸೋದ್ರಿಂದ ಕನ್ಸ್ಯೂಮರ್ ಲೈಫ್ ಅಥವಾ ಪ್ರಾಪರ್ಟಿಗೆ ಏನೇ ಅನಾಹುತ ಆದರೆ ಅಂಥದ್ರ ವಿರುದ್ಧ ಕನ್ಸ್ಯೂಮರು ಕಂಪ್ಲೇಂಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಕಂಪ್ಲೇಂಟ್. ಆ್ಯಂಡ್ ಯಾರು ಕಂಪ್ಲೇಂಟ್ ಮಾಡಬೇಕು? ಸೊ ಇಲ್ಲಿ ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸೀಸ್ ಇದೆ, ಡಿಸ್ಟ್ರಿಕ್ಟ್ ಫೋರಮ್ ಇದೆ, ಸ್ಟೇಟ್ ಕಮಿಷನ್ ಇದೆ, ನ್ಯಾಷನಲ್ ಕಮಿಷನ್ ಇದೆ. ಸೇಲ್ ಬೇಕಾದರೂ ಕೂಡ ಅವನು ಕಂಪ್ಲೇಂಟ್ ಮಾಡ್ಬೋದು ಆರ್ಡ್ರ್ ಆಗಿ. ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದಾನೋ ಆ ಡಿಸ್ಟ್ರಿಕ್ಟ್ ಫೋರಮ್ಗೆ ಫಸ್ಟ್ ಕಂಪ್ಲೇಂಟ್ ಮಾಡ್ಬೋದು ತನಗಾಗಿರೋ ಅನಾಹುತ ವಿರುದ್ಧ ಕಾಂಪೆನ್ಸೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ. ಡಿಸ್ಟ್ರಿಕ್ಟ್ ಫೋರಮ್ ಡಿಸಿಷನಿಂದ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಯು ಕ್ಯಾನ್ ಅಪೀಲ್ ಅಗೇನ್ಸ್ಟ್ ಡಿಸ್ಟ್ರಿಕ್ಟ್ ಫೋರಮ್ ಬಿಫೋರ್ state commission. So if you not satisfied the order given by state commission, so then you can appeal against state commission before national commission. If you not satisfied, even though you not satisfied the order given by national commission, so then you finally appeal to Supreme Court against the order given by national commission. So finally you will seek redressal or get compensation at Supreme Court. So this is the procedure for making complaint. So and then next one, consumer. So consumer means you people very much have knowledge about consumer. Consumer means the buyer of goods or buyer of goods or user of service. Buyer of goods or buyer of service for a consideration. So buyer himself called as consumer. When one person buys a product or avails a service for a consideration, so we can call him as consumer. And then if any person uses the goods or uses the services for a consideration, so then again you can call him as consumer. So both buyer as well as user we can call them as consumer. But one person doesn't include in the consumer. The person who buy the product or who avail the service for resale purpose, it not comes under consumer. Only buyer or user will come under consumer. And then consumer dispute. Consumer dispute means a dispute where the person against whom a complaint has been made denies or disputes the allegations contained in the complaint.
ಅಂದರೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂದರೆ ಒಬ್ಬ ಪರ್ಸನ್ ವಿರುದ್ಧ, ಯಾವ ಪರ್ಸನ್ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀವೋ ಅದನ್ನು ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಯಾವ ಪರ್ಸನ್ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀವೋ ಅದನ್ನು ಡಿಸ್ಪ್ಯೂಟ್ ಅಂತ ಕರಿತೀವಿ, ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂತ. ಅರ್ಥ ಆಯ್ತಾ? Dispute where the person against whom a complaint has been made disputes the allegation contained in the complaint. ಅಂದರೆ ಒಬ್ಬ ವ್ಯಕ್ತಿ ವಿರುದ್ಧ ಆರೋಪವನ್ನು ನಾವು ಮಾಡಿದ್ರೆ ಸೊ ಅದನ್ನು ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂತ ಕರೀತೀವಿ. ನೆಕ್ಸ್ಟ್ ಡಿಫೆಕ್ಟ್ ಮೀನ್ಸ್ ಎನಿ ಫಾಲ್ಟ್, imperfection, shortcoming, inadequacy in the quality, nature and manner of performance which is required to be maintained by in relation to any goods. Defect means any fault, imperfection, shortcoming in the quality, quantity, potency, purity or standard which is required to be maintained by in relation to any goods. ಡಿಫೆಕ್ಟ್ ಅಂದರೆ ಇದು ಗೂಡ್ಸ್ಗೆ ಸಂಬಂಧಪಟ್ಟಿರೋದು. ಡಿಫೆಕ್ಟ್ ಅಂದರೆ ಏನೋ ಒಂದು ತಪ್ಪಿರ್ತಕ್ಕಂಥದ್ದು, ಅಪರಿಪೂರ್ಣತೆಯಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ಕ್ವಾಲಿಟಿ ತೊಗೊಂಡ್ರು ಇನ್ಕಂಪ್ಲೀಟು, ಇಂಪರ್ಫೆಕ್ಟು, ಕ್ವಾಂಟಿಟಿ ತೊಗೊಂಡ್ರು ಕೂಡ ಹೆಚ್ಚು ಕಮ್ಮಿ ಇರುತ್ತೆ, ಇಂಪರ್ಫೆಕ್ಟು. ಪೊಟೆನ್ಷಿಯಲ್ ಅಂದರೆ ಅದರ ಸಾಮರ್ಥ್ಯ ನೋಡಿದ್ರು ಇಂಪರ್ಫೆಕ್ಟು. ಪ್ಯೂರಿಟಿ ಅಂದರೆ 100% ಪ್ಯೂರಿಟಿ ಇಲ್ಲದೆ ಇರೋದು ಅಥವಾ ಸ್ಟ್ಯಾಂಡರ್ಡ್ ಇಲ್ಲದೆ ಇರೋದು. ಏನು ಗೂಡ್ಸಲ್ಲಿ ಏನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಏನು ಕ್ವಾಂಟಿಟಿ ಮೇಂಟೈನ್ ಮಾಡಬೇಕು, ಏನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಏನು ಪೊಟೆನ್ಸಿ ಪ್ಯೂರಿಟಿ ಮೇಂಟೈನ್ ಮಾಡಬೇಕು, ಅವನ್ನು ಮಾಡದೇ ಇದ್ದರೆ ಅದನ್ನು ಡಿಫೆಕ್ಟ್ ಅಂತ ಕರಿತೀವಿ. ಗೂಡ್ಸ್ ಇದೆ, ಗೂಡ್ಸ್ಗೆ ಒಂದು ಸ್ಟ್ಯಾಂಡರ್ಡನ್ನು ಫಾಲೋ ಮಾಡಬೇಕಾಗುತ್ತೆ, ಒಂದು ಪ್ಯೂರಿಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಒಂದು ಕ್ವಾಂಟಿಟಿ ಅಥವಾ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಕ್ವಾಂಟಿಟಿ ಇಲ್ಲ ಅಂದರೆ ಏನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಆ ಕ್ವಾಲಿಟಿ ಇಲ್ಲ ಅಂದರೆ ಏನು ಕ್ವಾಂಟಿಟಿ ಇರಬೇಕು, ಆ ಕ್ವಾಂಟಿಟಿ ಇಲ್ಲ ಅಂದರೆ ಏನು ಸ್ಟ್ಯಾಂಡರ್ಡ್ ಇರಬೇಕು, ಆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಅದನ್ನು ಡಿಫೆಕ್ಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಡಿಫಿಷಿಯನ್ಸಿ ಮೀನ್ಸ್ ಎನಿ ಫಾಲ್ಟ್, ಇಂಪರ್ಫೆಕ್ಷನ್, ಶಾರ್ಟ್ ಕಮಿಂಗ್ ಆರ್ inadequacy in the quality, nature and manner of performance which is required to be maintained by in relation to any service. ಡಿಫಿಷಿಯನ್ಸಿ ಅಂದರೆ ಇದು ಸೇವೆಗೆ ಸಂಬಂಧಪಟ್ಟಿದೆ, ಸರ್ವಿಸ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡಬೇಕಾದ್ರೆ ಆ ಸರ್ವಿಸು ಏನು, ಎಂಥ ಸರ್ವಿಸ್ ಆಗಿರಬೇಕು, ಎಂಥ ಕ್ವಾಲಿಟಿ ಸರ್ವಿಸ್ ಆಗಿರಬೇಕು, ಎಂಥ ನೇಚರ್ ಸರ್ವಿಸ್ ಆಗಿರಬೇಕು, ಅಂಥ ಕ್ವಾಲಿಟಿ ಸರ್ವಿಸನ್ನು ಯಾವ ಕ್ವಾಲಿಟಿ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಆ ಕ್ವಾಲಿಟಿ ಸರ್ವಿಸ್ ಪ್ರೊವೈಡ್ ಮಾಡಲಿಲ್ಲ ಅಂದರೆ, ಆ ಸರ್ವಿಸ್ ಎಂಥ ನೇಚರ್ ಆಗಿರಬೇಕಾಗಿತ್ತು ಅಂಥ ನೇಚರ್ ಸರ್ವಿಸನ್ನು ಪ್ರೊವೈಡ್ ಮಾಡಲಿಲ್ಲ ಅಂದರೆ, ಆ ಸರ್ವಿಸ್ ಮ್ಯಾನರ್ ಆಫ್ ಪರ್ಫಾರ್ಮೆನ್ಸ್, ಆ ಸರ್ವಿಸ್ ಪರ್ಫಾರ್ಮೆನ್ಸ್ ಯಾವ ಥರ ಇರಬೇಕು ಆ ಥರ ಇಲ್ಲ ಅಂದರೆ ಅದನ್ನು ಡಿಫಿಷಿಯನ್ಸಿ ಅಂತ ಕರಿತೀವಿ. ನೆಕ್ಸ್ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂದರೆ ಎನಿ ಟ್ರೇಡ್ ಪ್ರಾಕ್ಟೀಸ್, a trade practice which for the purpose of promoting sale, adopting any unfair method, any of the following practices. ಅಂದರೆ for promoting sale, if he adopts any unfair method, that is known as unfair trade practice. ಅಂದರೆ ಸೇಲ್ಸನ್ನು ಜಾಸ್ತಿ ಮಾಡೋಕ್ಕೋಸ್ಕರ, ಸೇಲ್ಸನ್ನು ಹೆಚ್ಚು ಮಾಡೋಕ್ಕೋಸ್ಕರ ಯಾವುದೇ ಒಂದು ಅನ್ಫೇರ್ ಮೆಥಡನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಯಾವ ಅಂದರೆ, ಪ್ರಾಕ್ಟೀಸ್ ಆಫ್ ಮೇಕಿಂಗ್ ಎನಿ ಸ್ಟೇಟ್ಮೆಂಟ್ ವೆದರ್ ಓರಲಿ ಆರ್ ಇನ್ ರೈಟಿಂಗ್ ಆರ್ ಬೈ ವಿಸಿಬಲ್ ರೆಪ್ರೆಸೆಂಟೇಷನ್. ಅದರಲ್ಲಿ ಅಂದರೆ ನಾವು ಓರಲ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು ಅಥವಾ ವಿಜುವಲ್ ಆಗಿ ನಾವು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಆ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದ್ರೆ, ಇವಾಗ ಒಂದು ಗೂಡ್ಸ್ ಬಗ್ಗೆ ಆಗಿರ್ಬೋದು, ಒಂದು ಗೂಡ್ಸ್ ಸ್ಟ್ಯಾಂಡರ್ಡ್ ಬಗ್ಗೆ ಆಗಿರ್ಬೋದು, ಗೂಡ್ಸ್ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಗೂಡ್ಸ್ ಕ್ವಾಂಟಿಟಿ ಬಗ್ಗೆ ಆಗಿರ್ಬೋದು, ಗೂಡ್ಸ್ ಗ್ರೇಡ್ ಬಗ್ಗೆ ಆಗಿರ್ಬೋದು, ಗೂಡ್ಸಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ
ಅಥವಾ ಗೂಡ್ಸ್ ಸ್ಟೈಲ್ ಅಥವಾ ಮಾಡೆಲ್ ಆಗಿರ್ಬೋದು, ಇವನ್ನು ರಾಂಗಾಗಿ ರೆಪ್ರೆಸೆಂಟ್ ಮಾಡಿ ತಪ್ಪಾಗಿ ಮಾಹಿತಿಯನ್ನು ಕೊಟ್ಟು ಆ ಸರಕನ್ನು ಖರೀದಿ ಮಾಡುವಂತೆ ಗ್ರಾಹಕನಿಗೆ ಪ್ರೋತ್ಸಾಹ ಅಥವಾ ಉತ್ತೇಜನ ಮಾಡಿದ್ರೆ, ಮೋಟಿವೇಟ್ ಮಾಡಿದ್ರೆ, ಸೊ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಇವಾಗ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಪ್ರಾಡಕ್ಟ್, ಆ ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ, ಒಂದು ಕ್ವಾಲಿಟಿ ಇರುತ್ತೆ, ಅದು ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಮತ್ತು ಗ್ರೇಡ್ ಇರುತ್ತೆ, ಆ ಗ್ರೇಡನ್ನು ಮೇಂಟೈನ್ ಮಾಡಿಲ್ಲ ಅಂದರೆ, ಏನೆಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಗ್ರೇಡು ಅದರಲ್ಲಿ ಏನು ಕಂಟೆಂಟ್ಸ್ ಇರುತ್ತೋ ಅದನ್ನು ರಾಂಗಾಗಿ ಇಲ್ಲದೆ ಇರೋದನ್ನು ಇದೆ ಅಂತ ಕಮ್ಯುನಿಕೇಟ್ ಮಾಡಿ ಕನ್ಸ್ಯೂಮರನ್ನು ಮೋಟಿವೇಟ್ ಮಾಡಿ ಆ ಪ್ರಾಡಕ್ಟನ್ನು ಖರೀದಿ ಮಾಡುವಂತೆ ಪ್ರಚೋದನೆ ಮಾಡಿ ತಗೊಳ್ಳೋಂತ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಫಾಲ್ಸ್ ರೆಪ್ರೆಸೆಂಟ್ಸ್ ದಟ್ ಸರ್ವಿಸ್ ಆರ್ ಆಫ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಗ್ರೇಡ್. ಅಂದರೆ ಯಾವುದೋ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಆ ಸರ್ವಿಸ್ ಪ್ರೊವೈಡ್ ಮಾಡಬೇಕಾದ್ರೆ ಅದನ್ನು ಕೂಡ ತಪ್ಪಾಗಿ ಸರ್ವಿಸ್ ಬಗ್ಗೆ ಮಾಹಿತಿಯನ್ನು ನೀಡಿ ಆ ಸರ್ವಿಸನ್ನು ಪಡ್ಕೊಳ್ಳೋವಂತೆ ಗ್ರಾಹಕನನ್ನು ಪ್ರಚೋದನೆ ಮಾಡಿ ಆ ಸರ್ವಿಸನ್ನು ಪಡ್ಕೊಂಡ್ರೆ ಅಂಥದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಇವಾಗ ಸರ್ವಿಸ್ ಪ್ರೊವೈಡ್ ಮಾಡೋದು ಅದು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಸ್ಟ್ಯಾಂಡರ್ಡ್ ಇಲ್ಲದೆ ಇದ್ರೂ ಕೂಡ ಇಂಥ ಸ್ಟ್ಯಾಂಡರ್ಡ್ ಸರ್ವಿಸು ತುಂಬ ಬೆಸ್ಟ್ ಸರ್ವಿಸ್ ಇದು ಅಂತ, ಕ್ವಾಲಿಟಿ ಇಲ್ಲ ಅಂದರೂ ಕೂಡ ಇದು ಬೆಸ್ಟ್ ಕ್ವಾಲಿಟಿ ಸರ್ವಿಸ್ ಅಂದ್ಬಿಟ್ಟು ರಾಂಗಾಗಿ ಕಮ್ಯುನಿಕೇಟ್ ಮಾಡಿ ಅವರನ್ನು ಪ್ರಚೋದನೆ ಮಾಡಿ ಅವರು ಆ ಸರ್ವಿಸನ್ನು ಪಡ್ಕೊಳ್ಳುವಂತೆ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಫಾಲ್ಸ್ ರೆಪ್ರೆಸೆಂಟ್ಸ್ ಎನಿ ರೀಬಿಲ್ಟ್, ಸೆಕೆಂಡ್ ಹ್ಯಾಂಡ್, ರಿನೋವೇಟೆಡ್, ರೀಕಂಡೀಷನ್ಡ್ ಆರ್ ಓಲ್ಡ್ ಗೂಡ್ಸ್ ಆ್ಯಸ್ ನ್ಯೂ ಗೂಡ್ಸ್. ಅಂದರೆ ಇದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅನ್ಫೇರ್ ಮೆಥಡ್. ಏನಂದ್ರೆ ಇವಾಗ ಒಂದು ಹಳೆ ಪ್ರಾಡಕ್ಟನ್ನು ರೀಬಿಲ್ಟ್ ಮಾಡಿ ಇದು ಹೊಸ ಪ್ರಾಡಕ್ಟ್ ಅಂದ್ಬಿಟ್ಟು ಸೇಲ್ ಮಾಡಿದ್ರೆ, ಅಥವಾ ಹಳೆ ಪ್ರಾಡಕ್ಟನ್ನು ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟನ್ನು ಹೊಸ ಪ್ರಾಡಕ್ಟ್ ಅಂದ್ಬಿಟ್ಟು ಕಮ್ಯುನಿಕೇಟ್ ಮಾಡಿ ಸೇಲ್ ಮಾಡಿದ್ರೆ, ಅಥವಾ ರಿನೋವೇಟ್ ಮಾಡಿರ್ತಕ್ಕಂಥ ಓಲ್ಡ್ ಪ್ರಾಡಕ್ಟನ್ನು ರಿನೋವೇಟ್ ಮಾಡಿ ಹೊಸ ಪ್ರಾಡಕ್ಟ್ ಅಂದ್ಬಿಟ್ಟು ಸೇಲ್ ಮಾಡಿದ್ರೆ, ಈ ಥರ ಓಲ್ಡ್ ಪ್ರಾಡಕ್ಟನ್ನು ಹೊಸ ಪ್ರಾಡಕ್ಟ್ ಅಂದ್ಬಿಟ್ಟು ಸೇಲ್ ಮಾಡಿದ್ರೆ, ಈ ಥರ ರಾಂಗಾಗಿ ಸೇಲ್ ಮಾಡಿದ್ರೆ ಮಾಹಿತಿ ಕೊಟ್ಟು ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ರೆಪ್ರೆಸೆಂಟ್ಸ್ ದಟ್ ದ ಗೂಡ್ಸ್ ಆರ್ ಸರ್ವಿಸಸ್ ಹ್ಯಾವ್ ಸ್ಪಾನ್ಸರ್ಶಿಪ್, ಅಪ್ರೂವಲ್, ಪರ್ಫಾರ್ಮೆನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, accessories, uses or benefits which such goods or services do not have. ಅಂದರೆ ಇಂಥ ಗೂಡ್ಸ್ ಅಥವಾ ಸರ್ವಿಸಸ್ ತೊಗೊಂಡ್ರೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಇಂಥ ಅಕ್ಸೆಸರೀಸ್ ಸಿಗುತ್ತೆ, ಇಂಥ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ಏನು ಬೆನಿಫಿಟ್ಸ್ ಸಿಗಲಿಲ್ಲ ಅಂದರೆ, ಆ್ಯಕ್ಚುಲಾಗಿ ಅದಕ್ಕೆ ಏನು ಬೆನಿಫಿಟ್ಸು ಏನು ಸ್ಪಾನ್ಸರ್ಶಿಪ್ ಇಲ್ಲ ಅಂದರೆ ಅದನ್ನು ಆ ಥರ ಮಾಡಿ ಖರೀದಿ ಮಾಡೋಂತ ಮಾಡಿದ್ರೆ ಅದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಇವಾಗ ಈ ಪ್ರಾಡಕ್ಟ್ ತೊಗೊಂಡ್ರೆ ಈ ಪ್ರಾಡಕ್ಟ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಈ ಪ್ರಾಡಕ್ಟ್ ತೊಗೊಂಡ್ರೆ ಈ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ಅದು ಆ ಥರ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ, ಮತ್ತು ಈ ಸರ್ವಿಸ್ ಈ ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ತೊಗೊಂಡ್ರೆ ಈ ಥರ ಅಡಿಷ್ನಲ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ಆ ಬೆನಿಫಿಟ್ಸನ್ನು ಕೊಡಲಿಲ್ಲ ಅಂದರೆ, ಮತ್ತು ಈ ಪ್ರಾಡಕ್ಟು ಅಥವಾ ಸರ್ವಿಸು ಇಂತಿಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ, ಇಂಥ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ಆ ಲಕ್ಷಣಗಳನ್ನು ಹೊಂದಿಲ್ಲ ಅಂದರೆ ಇದನ್ನು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಮತ್ತು ಮೇಕ್ಸ್ ಎ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ರೆಪ್ರೆಸೆಂಟೇಷನ್ ಕನ್ಸರ್ನಿಂಗ್ ದ ನೀಡ್ ಫಾರ್ ಆರ್ ದ ಯೂಸ್ಫುಲ್ನೆಸ್ ಆಫ್ ಎನಿ ಗೂಡ್ ಆರ್ ಸರ್ವಿಸ್. ಅಂದರೆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಇಂಥಕ್ಕೆಲ್ಲ ಅನುಕೂಲಗಳಿದೆ, ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ಈ ಥರ ಅನುಕೂಲ ನಿಮ್ಗೆ ಸಿಗುತ್ತೆ, ಈ ಸರ್ವಿಸನ್ನು ನೀವು ಬಳಸ್ಕೊಂಡ್ರೆ ಈ ಥರ ಎಲ್ಲ ಅನುಕೂಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ಅಥವಾ ಸರ್ವಿಸನ್ನು ಯೂಸ್ ಮಾಡಿದ್ಮೇಲೆ ಆ ಥರ ಬೆನಿಫಿಟ್ಸ್ ಏನೂ ಸಿಗಲಿಲ್ಲ ಅಂದರೆ ಕನ್ಸ್ಯೂಮರ್ಗೆ, ಅದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಗಿವ್ಸ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ disparaging the goods or services or trade of another person.
ಅಂದರೆ ಗಿವ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್. ಹೀನೈಸುವುದು ಅಂದರೆ ಗಿವ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ ಡಿಸ್ಪರೇಜಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಟ್ರೇಡರ್ ಆಫ್ ಅನದರ್ ಪರ್ಸನ್. ಅಂದರೆ ಬೇರೆ ಸಪ್ಲೈಯರ್ ಗೂಡ್ಸು ನಮ್ಮ ಪ್ರಾಡಕ್ಟ್ಸ್ಗಿಂತ ತುಂಬ ಕೀಲ್ ಪ್ರಾಡಕ್ಟ್ಸು, ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ಪ್ರಾಡಕ್ಟ್ಸು, ನಮ್ಮ ಸರ್ವಿಸ್ಗಿಂತ ಅವ್ರ ಸರ್ವಿಸ್ ಏನೂ ಇಲ್ಲ, ಅವ್ರ ಸರ್ವಿಸ್ ನಮ್ಮ ಸರ್ವಿಸ್ಗಿಂತ ಏನೂ ಇಲ್ಲ, ನಮ್ಮ ಸರ್ವಿಸ್ ಬೆಸ್ಟ್ ಕ್ವಾಲಿಟಿ ಸರ್ವಿಸು ಅವ್ರ ಸರ್ವಿಸ್ಗಿಂತ, ಈ ಥರ ಮಿಸ್ಲೀಡಿಂಗು ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಆ ಸರ್ವಿಸ್ ಅಥವಾ ಪ್ರಾಡಕ್ಟನ್ನು ಖರೀದಿ ಮಾಡುವಂಥ ಮಾಡಿದ್ರೆ ಅದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅಂದರೆ ಬೇರೆ ಕಾಂಪಿಟೇಟರ್ ಇರ್ತಾರೆ, ಸರ್ವಿಸ್ ಪ್ರೊವೈಡರ್, ಇವನು ಕಾಂಪೀಟ್ ಮಾಡೋ ಇನ್ನೊಬ್ಬ ಪರ್ಸನ್ ಇರ್ತಾನೆ, ಅವನ ಪ್ರಾಡಕ್ಟ್ಗಿಂತ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಆ್ಯಕ್ಚುಲಾಗಿ ಇರಲ್ಲ. ಅವನು ಕಾಂಪಿಟೇಟರ್ ಪ್ರಾಡಕ್ಟೇ ಕ್ವಾಲಿಟಿ ಪ್ರಾಡಕ್ಟ್ ಆಗಿರುತ್ತೆ, ಬಟ್ ಅವನ ಪ್ರಾಡಕ್ಟ್ಗಿಂತ ನಮ್ಮ ಪ್ರಾಡಕ್ಟ್ ಸೂಪರು, ತುಂಬ ಕ್ವಾಲಿಟಿ ಪ್ರಾಡಕ್ಟು ಅಂತ ಮಾಹಿತಿಯನ್ನು ಕೊಟ್ಟು ಪ್ರಚೋದನೆ ಮಾಡಿ ಆ ಕಸ್ಟಮರ್ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಂತೆ ಮಾಡೋದು. ಈ ಥರ ಮಾಡಿದ್ರೆ, ಅಥವಾ ಕಾಂಪಿಟೇಟರು ಏನು ಸರ್ವಿಸ್ ಕೊಡ್ತಾನೋ ಅದು ಕ್ವಾಲಿಟಿ ಸರ್ವಿಸ್ ಆಗಿದ್ರು ಕೂಡ ಅವ್ರ ಸರ್ವಿಸ್ಗಿಂತ ನಮ್ಮ ಸರ್ವಿಸು ತುಂಬ ಕ್ವಾಲಿಟಿ ಸರ್ವಿಸ್ ಅಂತ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಕನ್ಸ್ಯೂಮರ್ ಆ ಸರ್ವಿಸನ್ನು ಪಡ್ಕೊಳ್ಳೋ ಅಂತ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟು ಸೆಕೆಂಡು ಗಿವಿಂಗ್ ರಾಂಗ್ ಅಡ್ವರ್ಟೈಸ್ಮೆಂಟ್. ಇವಾಗ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸು, ಪ್ರಾಡಕ್ಟ್ ಬೆನಿಫಿಟ್ಸು ಇದೆಲ್ಲ ಒಂದು ರೇಂಜ್ಗಿದ್ರೆ ಅದನ್ನು ಕೆಲಮಟ್ಟದಲ್ಲಿದ್ದರೆ, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅಂದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲದೆ ಇರುವಂಥದ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ರಾಂಗ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆವಾಗೂ ಕೂಡ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ರಾಂಗ್ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಇರೋದನ್ನು ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್, ಮ್ಯಾನುಫ್ಯಾಕ್ಚರರ್. ಅಂದರೆ ಮ್ಯಾನುಫ್ಯಾಕ್ಚರ್ ಆಫ್ ಸ್ಪ್ಯೂರಿಯಸ್ ಗೂಡ್ಸ್ ಆರ್ ಆಫರಿಂಗ್ ಸಚ್ ಗೂಡ್ಸ್ ಫಾರ್ ಸೇಲ್ ಆರ್ ಅಡಾಪ್ಟಿಂಗ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಸರ್ವಿಸ್. ಅಂದರೆ ಮ್ಯಾನುಫ್ಯಾಕ್ಚರರ್ ಆಫ್ ಉಸ್ಸಿ ಅಂತ ಜಿನೈನ್. ಮ್ಯಾನುಫ್ಯಾಕ್ಚರ್ ಆಫ್ ಸ್ಪ್ಯೂರಿಯಸ್ ಗೂಡ್ಸ್ ಆರ್ ಆಫರಿಂಗ್ ಸಚ್ ಗೂಡ್ಸ್ ಫಾರ್ ಸೇಲ್ ಆರ್ ಅಡಾಪ್ಟಿಂಗ್ ಡಿಸೆಪ್ಟಿವ್ ಇನ್ ದ ಪ್ರೆಸೆನ್ಸ್ ಆಫ್ ಸರ್ವಿಸ್. ಅಂದರೆ ಸ್ಪ್ಯೂರಿಯಸ್ ಅಂದರೆ ಫೇಕ್ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಫೇಕ್ ಸರ್ವಿಸಸನ್ನು ಪ್ರೊವೈಡ್ ಮಾಡಿದ್ರೆ ಅದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. Dear students, in this class we have discussed about the Consumer Protection Act introduction and definitions under competition. Idu Consumer Protection Act 1986. So I think you people understand properly this concept. So thank you.